ಇವಾಗ ಮ್ಯಾಟ್ರಿಕ್ಸ್ ಮಲ್ಟಿಫಿಕೇಶನ್ A4321 B-3 2 4 1 ಕೊಟ್ಟಿದ್ದಾರೆ. ಏನು ಕಂಡಿಡ್ರಿ ಅಂತ ಹೇಳ್ಯಾರು? AB ಕಂಡಿಡ್ರಿ ಅಂತ ಹೇಳ್ಯಾರ, ಅಂದರೆ ಗುಣಾಕಾರ ಕಂಡಿಡ್ರಿ ಅಂತ ಹೇಳ್ಯಾರ. ಈಗ ಸೊ ಫಸ್ಟ್ ನಾವು ಈ ರೀತಿ ಬರ್ಕೋಬೇಕು. A ಆ್ಯಸ್ ಇಟ್ ಈಸ್ ಹೆಂಗಿರಲಿ ಹಂಗೆ ಇರೋದು, B ಆ್ಯಸ್ ಇಟ್ ಈಸ್ ಹೆಂಗಿತ್ತು ಹಂಗೆ ಇಡೋದು. ಸೊ ಮಲ್ಟಿಫಿಕೇಶನ್ ಮಾಡಬೇಕಾದ್ರೆ ಈ ರೀತಿ ಒಂದು ಎರೋ ಮಾರ್ಕ್ ಹೇಳ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತೈತಿ. ಸೊ ಇಲ್ಲೊಂದು ಎರೋ ಮಾರ್ಕ, ಇಲ್ಲೊಂದು ಎರೋ ಮಾರ್ಕ. ಸೊ ಫಸ್ಟ್ ಎಲಿಮೆಂಟ್ ಏನೈತ್ರಿ? 4 ಇಂಟು ಈ 4 ಪ್ಲೇಸ್ ಒಳಗೆ ಇಲ್ಲಿ ಯಾವುದೈತಿ? -3. ಮಿಡಲ್ ಯಾವಾಗಲೂ ಏನು ಬರ್ತೈತಿ? ಪ್ಲಸ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ 3 ಐತಿ. 3 ಇಂಟು ಬಾಂಚಿನ ಏನು ಡೈರೆಕ್ಷನ್ ತೋರ್ಸತೈತಿ? ಹಿಂಗೆ ಹೋಗಿ ಹಿಂಗೆ ಮಲ್ಟಿಫಿಕೇಶನ್ ಮಾಡ್ಬೇಕಂತ ತೋರ್ಸತೈತಿ. ಅಡಿಷನ್ ಮಾಡೋ ಮುಂದೆ ನೀವು ಫೇಸ್ ಟು ಫೇಸ್ ಮಾಡ್ತಿದ್ರಿ, 4+3 ಅಂತಿದ್ರಿ, 3+2 ಅಂತಿದ್ರಿ. ಬಟ್ ಈಗ ಹಂಗಲ್ಲ, ಮಲ್ಟಿಫಿಕೇಶನ್ ಮಾಡಬೇಕಾದ್ರೆ ಹಿಂಗೆ ಹೋಗಿ ಎರೋ ಮಾರ್ಕ ಡೌನ್ವರ್ಡ್ಸ್ ತೋರಿಸ್ತೈತಲ್ಲ, ಈ ರೀತಿ ನೀವೇನು ಮಾಡಬೇಕು? ಮಲ್ಟಿಫಿಕೇಶನ್ ಮಾಡಬೇಕು. ಮಿಡಲಲ್ಲಿ ಪ್ಲಸ್ ಬರೀಬೇಕು. 4 ಇಂಟು -3 ಪ್ಲಸ್ 3 ಇಂಟು 4. ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ಇನ್ನು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಬೇಕು. 4 ಇಂಟು 2 ಪ್ಲಸ್ 3 ಇಂಟು 1. ಸೊ ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಕೂಡ ಮುಗೀತು. ಸಿಮಿಲರ್ಲಿ ಇನ್ ಸೆಕೆಂಡ್ ರೋ ಹೋಗಬೇಕು. ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ 2 ಇಂಟು -3. 2 ಇಂಟು -3 ಇಲ್ಲಿ ನೋಡಿ 2 ಐತಿ. 2 ಇಂಟು -3 ನಡುಕ್ಕೆ ಪ್ಲಸ್ ಬರಬೇಕು. ನೆಕ್ಸ್ಟ್ 1 ಇಂಟು 4 ಹಿಂಗೆ ಹೋಗಿ ಹಿಂಗೆ ಮಲ್ಟಿಫಿಕೇಶನ್ ಕೆಳಗೆ ಮಾಡಬೇಕು. 2 -3 ಪ್ಲಸ್ 1 ಇಂಟು 4. 1 ಇಂಟು 4. ನೆಕ್ಸ್ಟ್ 2 ಇಂಟು 2. 2 ಇಂಟು 2 ಪ್ಲಸ್ 1 ಇಂಟು 1. ಇದು ಫಸ್ಟ್ ರೋ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಜೊತೆ ಮಲ್ಟಿಫಿಕೇಶನ್ ಮುಗೀತು. ಮತ್ತು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಜೊತೆ ಗುಣಾಕಾರ ಮಾಡಬೇಕಾದ್ರೂ ಇಲ್ಲಿ ಫಸ್ಟ್ ಎಲಿಮೆಂಟ 2 ಇಂಟು ಇದರೊಳಗಿನ ಫಸ್ಟ್ ಎಲಿಮೆಂಟ ಪ್ಲಸ್ 1 ಇಂಟು ಇಲ್ಲಿ ಸೆಕೆಂಡ್ ಎಲಿಮೆಂಟ, ಇಲ್ಲೂ ಸೆಕೆಂಡ್ ಎಲಿಮೆಂಟ್, ಇಲ್ಲೂ ಸೆಕೆಂಡ್ ಎಲಿಮೆಂಟ್. 1 ಇಂಟು 1 ಇಷ್ಟು ಇಟ್ಕೊಂಡ್ರೆ ಆಲ್ಮೋಸ್ಟ್ 50% ಲೆಕ್ಕ ಮುಗೀತಿಲ್ಲಿ. ಸೊ ಇಟ್ಕೊಳ್ಳೋದು ಕರೆಕ್ಟ್ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 4 ಗುಂಡ್ಲೆ 3, 4 ಮೂರಲೆ 12. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ 4 ಮೂರಲೆ 12, 3 ಎರಡಲೆ 6. ಇಲ್ಲಿ ಏನೂ ಇಲ್ಲಾಂದ್ರೆ ಹಿಂದೆ ಪ್ಲಸ್ ಇರ್ತೈತಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ 4 ಒಂದಲೆ 4, 4 ಎರಡಲೆ 8, 3 ಒಂದಲೆ 3, 2 ಎರಡಲೆ 4, 1 ಒಂದಲೆ 1. ಈಗ ನೋಡ್ರಿ, ಇಲ್ಲಿ ಒಂದು ನೆನ್ಪಿಟ್ಕೋಬೇಕು. ಏನಪ್ಪ ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಸೊ ಇಲ್ಲಿ -12 ಪ್ಲಸ್ 12 ಕ್ಯಾನ್ಸಲ್ 0. -6 ಪ್ಲಸ್ 4, -6 ಪ್ಲಸ್ 4 ಅಂತಂದ್ರೆ ಇಲ್ಲಿ ಬಿಗ್ಗರ್ ನಂಬರ್ 6 ಐತಿ, ಸ್ಮಾಲರ್ ನಂಬರ್ 4 ಐತಿ. 6 4 ಕಳೆದ್ರೆ ಎಷ್ಟು ಉಳಿತು? 2 ಉಳಿತು. ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡ್ಬೇಕು? ನಾವು ಮೈನಸ್ ಮಾಡಬೇಕು. ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಅಥವಾ ಮೈನಸ್ ಪ್ಲಸ್ ಇದ್ದಾಗ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಮೈನಸ್ ಮೈನಸ್ ಇದ್ದಾಗ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಪ್ಲಸ್ ಪ್ಲಸ್ ಇದ್ದಾಗ ಪ್ಲಸ್ ಮಾಡಬೇಕು. ಬಟ್ ಇವು ಸೈನ್ ಬರೋದಿಲ್ಲ. ಸೊ ಇಲ್ಲಿ ಬಿಗ್ಗರ್ ನಂಬರ್ ಸೈನ್ ಬರೀಬೇಕು. ಬಿಗ್ಗರ್ ನಂಬರ್ ಸೈನನ್ನು ಬರೀಬೇಕು. ಸೊ ಇಲ್ಲಿ 12ರಾಗ 12 ಕಳೆದ್ರೆ 0, 6ರಾಗ 4 ಕಳೆದ್ರೆ 2 ಉಳಿತು. ಯಾಕಂದ್ರೆ ಮೈನಸ್ ಪ್ಲಸ್ ಏನಾಯಿತು? ಮೈನಸ್ ಪ್ಲಸ್ ಮೈನಸ್ ಮಾಡ್ತೇವೆ. 6ರಾಗ 4 ಕಳೆದ್ರೆ 2 ಉಳಿತು. ಇದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದು? 6. ಸೊ 6ರಿಂದ ಮೈನಸ್ ಐತಿ, -2. 8, 9, 10, 11, 4, 1, 5. ಸೊ ದಿಸ್ ಈಸ್ ದ ಆನ್ಸರ್. ವೆರಿ ಸಿಂಪಲ್. ಈ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್, ಬೇಸಿಕ್ ಆಪ್ರೇಷನ್ಸ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಮಲ್ಟಿಫಿಕೇಶನ್ ಮಾಡೋ ಮುಂದೆ ಇವು ಡೈರೆಕ್ಟ್ ಸೈನ್ ಬರ್ತಾವೆ. ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋ ಮುಂದೆ ದೊಡ್ಡ ಸಂಖ್ಯೆ ಸೈನ್ ಬರ್ತಾವೆ. ಯಾವ ದೊಡ್ಡ ಸಂಖ್ಯೆ ಇರ್ತಾವಲ್ಲ ಪ್ರೊಸೆಸ್ ಇದನ್ನು ಮಾಡೋದು. ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಮಾಡೋದು, ಮೈನಸ್ ಪ್ಲಸ್ ಇದ್ದಾಗ ಮೈನಸ್ ಮಾಡೋದು, ಮೈನಸ್ ಮೈನಸ್ ಇದ್ದಾಗ ಕೂಡಿಸೋದು, ಪ್ಲಸ್ ಪ್ಲಸ್ ಇದ್ದಾಗ ಕೂಡಿಸೋದು. ಆದ್ರೆ ಬಟ್ ಬರಿಬೇಕಾದ್ರೆ ಯಾವ ಥರ ಸೈನ್ ಬರಿಬೇಕು? ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನು ನಾವು ಯೂಸ್ ಮಾಡಬೇಕು. ಈ ಸೈನನ್ನು ಬರಿಬಾರ್ದು. ಇದು ಪ್ರೊಸೆಸ್ ಓನ್ಲಿ ಪ್ರೊಸೆಸ್ ಮಾಡೋಕ್ಕಷ್ಟೇ ಇದು. ಸೊ ದಿಸ್ ಈಸ್ ಯುವರ್ ಆನ್ಸರ್. ನೆಕ್ಸ್ಟ್, ಸೊ ಇದಾದಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ದಟ್ ಈಸ್ ಈ ಟೈಪ್ದೊಂದು ಪ್ರಾಬ್ಲಮ್ ಕೇಳಿರ್ತಾರೆ ಎಕ್ಸಾಮ್ದೊಳಗೆ. ಸೊ
ಅಂತಂದ್ರೆ ಇಫ್ ಎ ಈಸ್ ಈಕ್ವಲ್ ಟು 3220 ದೆನ್ ಫೈಂಡ್ ಎ ಪ್ಲಸ್ ಎ ಡ್ಯಾಶ್ ಅಂತ ಕೇಳಿದ್ದಾರೆ. ಓಕೆ, ಸೊ ವೆರಿ ಸಿಂಪಲ್. ಇಲ್ಲಿ ಫಸ್ಟ್ ಏನಕ್ಕೆ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದಾರಲ್ಲ ಅದು ಬರ್ಕೋಬೇಕು. ಈಗ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ ಎ ಪ್ಲಸ್ ಎ ಡ್ಯಾಶ್, ಎ ಪ್ಲಸ್ ಎ ಡ್ಯಾಶ್. ಈ ಪ್ಲೇಸ್ ಒಳಗೆ ಎ ಬರೆಯೋದು ಏನು ಕೊಟ್ಟಿದ್ದಾರೆ 3220, ಇಲ್ಲಿ ಪ್ಲಸ್ ಐತಿ ಪ್ಲಸ್. ಈ ಡ್ಯಾಶ್ ಅಂತಂದ್ರೆ ಇಲ್ಲಿ ಆಲ್ರೆಡಿ ಐತಿ. ಡ್ಯಾಶ್ ಅಂತಂದ್ರೆ ಏನು ರೀ, ಈ ಥರ ರೋ ಇದ್ದದನ್ನು ನಾವು ಏನು ಮಾಡಬೇಕು, ಈ ಥರ ಕಾಲಮ್ ಒಳಗೆ ಬರೀಬೇಕು. ಇನ್ನೂ ರೋ ಇದ್ದದನ್ನು ಏನು ಮಾಡಬೇಕು, ಇದನ್ನು ಕಾಲಮ್ದಾಗ ಬರೀಬೇಕು. 32 ಅಡ್ಡ ಸಾಲುಗಳನ್ನು 32 ಕಂಬ ಸಾಲುಗಳನ್ನಾಗಿ ಬರೀಬೇಕು. 32 ಕಂಬ ಸಾಲುಗಳು, 20 ಅಡ್ಡ ಸಾಲುಗಳನ್ನು 20 ಕಂಬ ಸಾಲುಗಳನ್ನಾಗಿ ಬರೀಬೇಕು. ಸೊ ಇಷ್ಟು ಬರೆದ್ರಪ್ಪ ಅಂತಂದ್ರೆ ಇದೇನಿದೆ ಎ ಡ್ಯಾಶ್. ಓಕೆ, ಕೂಡಿಸು 0 ಪ್ಲಸ್ 0. ಸೊ ಕೂಡಿಸ್ಬೇಕಾದ್ರೆ ಫೇಸ್ ಟು ಫೇಸ್ ಈ ಸಂಖ್ಯೆ ಒಳಗಿನ ಪ್ಲೇಸ್ ಅದ ಪ್ಲೇಸ್ದೊಳಗಿನ ಸಂಖ್ಯೆ ಜೊತೆನ ನಾವು ಆ್ಯಡ್ ಮಾಡಬೇಕು. ಇಲ್ಲಿ 2 ಐತಿ, ಈ ಪ್ಲೇಸ್ ಒಳಗಿನ ನೆಕ್ಸ್ಟ್ ಇಲ್ಲಿ ಈ ಮ್ಯಾಟ್ರಿಕ್ಸ್ ಒಳಗೆ ಆ ಪ್ಲೇಸ್ ಒಳಗೆ ಯಾವ ಸಂಖ್ಯೆ ಐತಲ್ಲ ಅದ್ರ ಜೊತೆನ ಕೂಡಿಸ್ಬೇಕು. ಇಲ್ಲಿ 3 ಪ್ಲಸ್ 3ನ ಕೂಡಿಸ್ಬೇಕು, 2 ಪ್ಲಸ್ 2ನ ಕೂಡಿಸ್ಬೇಕು. ಬಟ್ ಗುಣಾಕಾರ ಮಾಡೋ ಮುಂದೆ ಏನು ಮಾಡಬೇಕಪ್ಪ ಅಂತಂದ್ರೆ ಆಗಲೇ ಹೇಳಿದ್ನಲ್ಲ ನಿಮ್ಗೆ, ಹಿಂಗೆ ಹೋಗಿ ಹಿಂಗೆ ಬರಬೇಕು. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಕೂಡ್ಸಕತ್ತೀವಿ. ದೇರ್ಫೋರ್ 3 ಪ್ಲಸ್ 3 2 ಪ್ಲಸ್ 2 2 ಪ್ಲಸ್ 2 0 ಪ್ಲಸ್ 0 3 3 2 2 4 2 2 4 0 ಪ್ಲಸ್ 0 0. ದಿಸ್ ಇಸ್ ದ ಆನ್ಸರ್. ಸಿಮಿಲರ್ಲಿ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ಇದ್ರೊಳಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಜಸ್ಟ್ ಕನ್ಫ್ಯೂಸ್ ಮಾಡೋ ಸಂಬಂಧ ಇಲ್ಲೊಂದು ಮೈನಸ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಷ್ಟೇ. ಸೊ ಅದು ನಿಮ್ಗೆ ಮ್ಯಾಥಮೆಟಿಕಲ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡಿರಿ, ಏನೈತಪ್ಪ ಅಂತಂದ್ರೆ ಫಸ್ಟ್ ಏನು ಫೈಂಡ್ ಔಟ್ ಮಾಡಂದ್ರು ಎ ಪ್ಲಸ್ ಎ ಡ್ಯಾಶ್ ಅಂದ್ರೆ ಎ ಕೊಟ್ಟಾರ. ಎ ಏನು ಕೊಟ್ಟಾರು 3 5. ಎ ಐತಿಲ್ಲಿ ಎ ಪ್ಲೇಸ್ದೊಳಗೆ 3 5 ಮೈನಸ್ 4 8 ಬರೀಬೇಕು. ಪ್ಲಸ್ ಐತಿ ಪ್ಲಸ್ ಬರ್ತೀನಿ. ಓಕೆ, ಎ ಡ್ಯಾಶ್ ಅಂದ್ರೆ ಆಗಲೇ ಹೇಳಿ ನೀವು ರೋ ಇದ್ದದ್ದನ್ನು ಏನು ಮಾಡಬೇಕು, ಕಾಲಮ್ದಾಗ ಬರೀಬೇಕು. 3 5 ಅಡ್ಡ ಸಾಲುಗಳನ್ನು 3 5 ಕಂಬ ಸಾಲುಗಳನ್ನು ಬರೀಬೇಕು. ಮೈನಸ್ 4 8 ಅಡ್ಡ ಸಾಲುಗಳನ್ನು ಮೈನಸ್ 4 8 ಕಂಬ ಸಾಲುಗಳನ್ನಾಗಿ ಬರೀಬೇಕು. ಸೊ ಈ ರೀತಿ ಬರದೆ ಈಗ ಏನು ಮಾಡೋದಪ್ಪ ಅಂತಂದ್ರೆ ಈ ಪ್ಲೇಸ್ದೊಳಗೆ 3 ಪ್ಲಸ್ ಐತಿ, ಇಲ್ಲಿ ಮಿಡಲ್ ಇಲ್ಲಿ 3 ಐತಿ, ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರ್ತೀನಿ. ಈ ಪ್ಲೇಸ್ದೊಳಗೆ ಇಲ್ಲಿ ಏನೈತಿ 3ನ ಐತಿ ಬರೆಯೋದು. ಇಲ್ಲಿ 5 ಐತಿ 5 ಪ್ಲಸ್ ಈ 5 ಪ್ಲೇಸ್ ಒಳಗೆ ಈ ಮ್ಯಾಟ್ರಿಕ್ಸ್ ಒಳಗೆ ಏನೈತಿ ಮೈನಸ್ 4 ಐತಿ, ಇದನ್ನು ಬ್ರಾಕೆಟ್ ಒಳಗೆ ಬರ್ಕೊಳ್ಳೋದು. ಇಲ್ಲಿ ಮೈನಸ್ 4 ಐತಿ, ಇಲ್ಲೂ ಮೈನಸ್ 4 ಪ್ಲಸ್ ಪ್ಲಸ್ ಈ ಮೈನಸ್ 4 ಜಾಗದಲ್ಲಿ 5 ಐತಿ 5 ಬರೋದು. 8 ಐತಿ 8 ಬರೋದು ಪ್ಲಸ್ ಇಲ್ಲಿ 8 ಐತಿ 8 ಬರೋದು. 3 ಪ್ಲಸ್ 3 6. ಈಗ ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 5 ಮೈನಸ್ 4 ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ಮೈನಸ್ ಪ್ಲಸ್ ಇದ್ದಾಗ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. 5ರಾಗ 4 ಕಳೆದ್ರೆ 1 ಉಳಿತು. ದೊಡ್ಡ ಸಂಖ್ಯೆ 5 ಐತಿ, 5ರಿಂದ ಪ್ಲಸ್ ಐತಿ, ಪ್ಲಸ್ 1 8 8 16. 6 1 5ರಾಗ 4 ಕಳೆದ್ರೆ 1, ಇಲ್ಲಿ 16. ದಿಸ್ ಇಸ್ ದ ಆನ್ಸರ್. ವೆರಿ ಸಿಂಪಲ್. ಸೊ ನೆಕ್ಸ್ಟ್ ಈ ಟೈಪದ 5 ಮಾರ್ಕ್ಸ್ ಒಳಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಒಳಗೆ ಕೊಟ್ಟಿದ್ದಾರೆ. ಸೊ ಏನು ಫೈಂಡ್ ಔಟ್ ಮಾಡೋಕೆ ಹೇಳ್ಯಾರಪ್ಪ ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರ್ ಒಳಗೆ ಎ ಪ್ಲಸ್ ಬಿ ಬ್ರಕೆಟ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂತೇಳಿ ತೋರಿಸ್ರಿ ಅಂತ ಹೇಳ್ಯಾರ, ವೆರಿಫೈ ಮಾಡಿರಿ ಅಂತ ಹೇಳ್ಯಾರ. ಸೊ ಹೆಂಗೆ ಮಾಡೋದು, ಪ್ಲಸ್ ಏನು ಹೇಳ್ಯಾರ ಫಸ್ಟ್ ಎ ಪ್ಲಸ್ ಬಿ ಹೇಳಿದ್ದಾರೆ, ಎ ಪ್ಲಸ್ ಬಿ ಮಾಡ್ಕೊಳ್ಳೋದು. ಎ ಪ್ಲಸ್ ಬಿ ಅಂದರೆ ಎ